ಎರಡನೇದು ಮುಸ್ಲಿಮರ ಅವ್ರಿಗೆ ನಿಮ್ಮ ಬದುಕು ಹಕ್ಕಿದೆ, ಇದು ನಿಮ್ಮ ದೇಶ ಕೂಡ ಹೌದು, ನೀವು ಬದುಕಿ, ಸಂವಿಧಾನ ನಿಮ್ಗೆಲ್ಲ ಕೊಟ್ಟಿದೆ, ನಿಮ್ಮವ್ರು ಮದುವೆ ಮಾಡ್ಕೊಂಡು ನೀವು ಚೆನ್ನಾಗಿರಿ, ನಿಮ್ಗೆ ಯಾಕ್ರಿ ಬೇಕಿವೆಲ್ಲ, ನಿಮ್ಗೊಂಚೂರು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇಂಥ ಅಯೋಗ್ಯರನ್ನ ಮಟ್ಟ ಹಾಕಿ. ನಾನು ಹೇಳ್ತಾ ಇರೋದು, ಇಂಥ ಅಯೋಗ್ಯರಿಗೆ ಒಂಚೂರಾದ ಕಾಮನ್ ಸೆನ್ಸ್ ಇದ್ರೆ ಅವ್ರ ಪೇರೆಂಟ್ಸ್ಗೆ, ನಾನು ಆ ಪೇರೆಂಟ್ಸ್ಗೆ ಹೇಳ್ತಾ ಇದ್ದು ಅವ್ರ ಪರ ವಕಾಲತ್ ವಹಿಸೋದು ನಿಲ್ಲಿಸ್ಕೊಡಿ. ಇಂಥದ್ದು ಯಾವುದೇ ಕಾರಣಕ್ಕೂ ವಕಾಲತ್ ವಹಿಸಬಾರ್ದು. ಮುಸ್ಲಿಮರು ನಾನೇ ಹೇಳೋದ್ರಿಂದ ನಿಮ್ಮ ಧರ್ಮದವ್ರು ನೀವು ಮದುವೆ ಮಾಡ್ಕೊಂಡು ನೀವು ಚೆನ್ನಾಗಿದೆ, ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರ ಸಹವಾಸ, ಹಿಂದೂಗಳ ಸಹವಾಸ ನಿಮ್ಗೆ ಯಾಕ್ರಪ್ಪ ಬೇಕು? ದಯವಿಟ್ಟು ಇದೆಲ್ಲ ಆಗಬಾರ್ದು. ನಿಮ್ಮವ್ರದ್ದೇನಿದೆ ನೋಡ್ಕೊಂಡು ನೀವು ಚೆನ್ನಾಗಿರಿ. ಇವೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದು ಈ ಥರ ಆಗಬಾರದು ಅಂತ ನೀವೇನೋ ಕೇಳೋದಿದೆ. ಬೇರೆ ಬೇರೆ ಘಟನೆಗಳನ್ನೆಲ್ಲ ಖಂಡಿಸ್ತಾರ, ಈ ಘಟನೆ ಇದುವರೆಗೂ ಮಾತಾಡಿಲ್ಲ. ಆಮೇಲೆ ಚಿತ್ರರಂಗದವರು ಇತ್ತೀಚೆಗೆ ದರ್ಶನ್ ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ಅವರೆಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ. ಧ್ರುವ ಅವರೇ ಕಳಿಸಿದ್ದು, ಬ್ರೋ ನಾನು ಹೋಗ್ಬೇಕಾಯ್ತು, ಮಾರ್ಟಿನ್ ಡಬ್ಬಿಂಗ್ ಇತ್ತು, ನೀವು ಹೋಗ್ತಾ ಇದ್ದೀರಾ ಅಂದ್ರು. ಹೋಗ್ತಾ ಇದ್ದೀನಿ ಬ್ರೋ, ಮೊದಲು ನನಗೋಸ್ಕರ ಅಟ್ಲೀಸ್ಟ್ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಒಂದು ನಿಜವಾಗ್ಲೂ ಮಾರ್ಟಿನ್ ಫೈನಲ್ ವರ್ಕ್ ನಡೀತಾ ಇತ್ತು, ಅದೇನೋ ಒಂದು ಚೂರು 3 ವರ್ಷ ಆಗಿತ್ತು ಆ ಪ್ರಾಜೆಕ್ಟ್, ಅದೊಂದು ಸಮಸ್ಯೆ ತುಂಬ ನೊಂದ್ಕೊಂಡಿದ್ದಾರೆ ಅವರು, ಅದು ನಿಜ. ಅದು ನಮ್ಮ ದರ್ಶನ್ ಸರ್ ಎಲ್ಲರಿಗೂ ನೋವಾಗಿದೆ. ವಿಷಯ ಪಕ್ಕಕ್ಕೆ ಇಡಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾವ್ದಾರು ಒಬ್ಬ ಕಲಾವಿದರು ಬಂದರೆ ಕ್ಯಾನ್ವಾಸ್ಗೆ ಅಂತ ಬರ್ತಾರೆ, ಎಲೆಕ್ಷನ್ ಕ್ಯಾನ್ವಾಸ್ಗೆ ಅಂತ ಎಲ್ಲರೂ ಬರ್ತಾರಲ್ಲ, ಸಂತೋಷ. ಯಾರಾದ್ರೂ ಒಬ್ರು ಇಂಥ ಇನ್ಸಿಡೆಂಟ್ಗಳಾದಾಗ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದೀರಾ? ಇಲ್ಲ. ಆಮೇಲೆ ನಮ್ಮ ಕಲಾವಿದ್ರಿಗೆ ಯಾಕೆ ನೀವು ತಲೆ ಮೇಲೆ ಕೂರಿಸ್ಕೋತೀರಾ? ಸಿಕ್ಕಾಗ ಮಾತಾಡಿಸಿ, ಹಾಯ್ ಪ್ರಥಮ್ ನಿಮ್ಮ ಸಿನಿಮಾ ನೋಡಿದೆ, ನಿಮ್ದು ಇದಾಯ್ತು, ಸಂತೋಷ, ನಮಗೆ ತಲೆ ಮೇಲೆ ಎತ್ಕೊಂಡು ಮರಿಬೇಡಿ. ಆಗೇನಾಗುತ್ತೆ, ನಿಮ್ಗೆ ಇಂಥ ಪ್ರಾಬ್ಲಮ್ಗಳಾದಾಗ ನಾವು ಧ್ವನಿ ಎತ್ತಕ್ಕಾಗಲ್ಲ, ಒಂದು ಪ್ರತಿಭಟನೆ ಮಾಡಿ ಹೋರಾಟ ಮಾಡೋರು ನ್ಯಾಯ ಕೊಡ್ಸೋಕ್ಕಾಗಲ್ಲ. ಯಾರು ಒಬ್ರು ಹೋರಾಟ ಮಾಡೋದು ಇದುವರೆಗೆ ನೋಡಿದೀವಿ? ಇಲ್ಲ ಅಂತ ಹೇಳಿದ್ಮೇಲೆ ಕಲಾವಿದರಾಗೋದು ಬಿಟ್ಬಿಡಿ, ಅವ್ರನ್ನ ದೇವ್ರ ಮಾಡಿ ಕೂಡಿಸ್ಬೇಡಿ ನೀವು. ಜನಗಳಿಗೂ ನಾನು ಅಷ್ಟೇ ಹೇಳ್ತಾ ಇರೋದು. ಸೊ ತುಂಬ ಅಂದರೆ ತುಂಬ ನಮಗೂ ನೋವಾಗಿದೆ, ನಮ್ಮ ಚಿತ್ರರಂಗದ ಎಲ್ರಿಗೂ ನೋವಾಗಿದೆ. ಸೊ ನೀವು ಯಾರು ಕ್ಯಾನ್ವಸ್ ಆಮೇಲೆ ವ್ಯಕ್ತಿಪರ ಕ್ಯಾನ್ವಸ್ ಮಾಡ್ತೀನಿ ಇವೆಲ್ಲ ಹೇಳಬೇಡಿ. ಹಂಗಿದ್ದಾಗ ಆ ಕಾನ್ಸ್ಟಿಟ್ಯೂನ್ಸಿಲ್ ಸಮಸ್ಯೆ ಆದಾಗ ಧ್ವನಿಯಾಗಿ ನಿಂತ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.